ಸರ್ ಕೇಳಿಸ್ತಾ ಇಲ್ಲ ಸರ್ ನಮ್ಗೆ. ಸರ್ ಹರಿ ಓಂ ಕೇಳಿಸ್ತಾ ಇಲ್ಲ. ರೈತರ ಆಂದೋಲನವನ್ನ ಬಾಂಗ್ಲಾದ ಪರಿಸ್ಥಿತಿಗೆ ಹೋಲಿಸಿದ ಕನ್ನಡ इदानीं श्रूयते वा? ಹಾ श्रूयते सर श्रूयते. ಪೃಥುರಾಜನನ್ನ ಪ್ರಜೆಗಳು ಬಹಳ ಪ್ರೀತಿಯಿಂದ ಕೊಂಡಾಡಿದ್ರು. ಸನಕಾದಿ ಮುನಿಗಳು ಆಕಾಶದಿಂದ ಇಳಿದು ಬಂದ್ರು. ನಾವೆಲ್ಲ ಆಕಾಶದಿಂದ ಉದುರಿ ಬಿದ್ರೆ ಅವರೆಲ್ಲ ಇಳಿದು ಬರ್ತಾರೆ. ಇಳಿದು ಬಂದ್ರೆ ಆ ಪೃಥು ಮಹಾರಾಜ ತಕ್ಷಣವೇ ಅವರಿಗೆ ಆತಿಥ್ಯವನ್ನ ಮಾಡುತ್ತಾನೆ. ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಅತ್ಯಂತ ಶ್ರದ್ಧೆಯಿಂದ ಅವರನ್ನ ಆತ್ಮೀಯವಾಗಿ ಮಾತನಾಡಿಸ್ತಾನೆ. ಮಾತಾಡಿಸುವ ಕ್ರಮವನ್ನು ಹೇಳ್ತಾ ಹೋಗ್ತಾರೆ. ಜನೇಶು ಪ್ರಗೃಣತ್ಸ್ವೇವಂ ಪೃಥುಲ ವಿಕ್ರಮಂ. ವಿಪುಲವಾದ ಪರಾಕ್ರಮವುಳ್ಳಂತಹ ಪೃಥು ಮಹಾರಾಜ ಜನರ ಸ್ತುತಿಗೆ ಒಳಗಾದ ಸೂರ್ಯನಂತಹ ತೇಜಸ್ಸುಳ್ಳ ಆತ ಸನಕಾದಿಗಳ ಎದುರು ನೋಡ್ತಾ ಅವರು ನೋಡ್ತಾ ಇದ್ದ ಹಾಗೇನೆ ಎದುರುಗಡೆ ಬಂದೇ ಬಿಟ್ಟಿದ್ದಾರೆ. ರಾಜನ ಪರಿವಾರದವರೆಲ್ಲ ಎಲ್ಲ ಲೋಕಗಳ ಎಲ್ಲ ಪಾಪಗಳನ್ನ ಕಳೆಯುವ ಇವರ ದಿವ್ಯ ಕಾಂತಿಯಿಂದ ಇವರು ಸಾಮಾನ್ಯರಲ್ಲ ಅಂತ ಎಲ್ಲ ಜನಗಳಿಗೂ ಗೊತ್ತಾಯ್ತು. ಅವರೂ ಕೂಡ ಕೈ ಮುಗಿದ್ರು, ಪ್ರಜೆಗಳೆಲ್ಲರೂ ಕೂಡ. ತದ್ದರ್ಶನೋದ್ಗತ ಪ್ರಾಣಾನ್ ಪ್ರತ್ಯಾದಿತ್ಸುರಿವೋತ್ಥಿತ ಸಸದಸ್ಯಾನುಗೋ ವೈನ್ಯ ಇಂದ್ರಿಯೇಶೋ ಗುಣಾನಿವ. ಹಿರಿಯರು ಬಂದಾಗ ಅಥವಾ ಹಿರಿಯರು ಎದುರಾದಾಗ ಯಾರು ಕಿರಿಯರಿರ್ತಾರೋ ಅವರ ಪ್ರಾಣ ಉನ್ಮುಖವಾಗಿ ಮೇಲೆ ಕೇಳತ್ತೆ. ತದ್ದರ್ಶನೋದ್ಗತ ಪ್ರಾಣಾನ್, ಅವರ ಪ್ರಾಣ ಮೇಲ್ಮುಖವಾಗಿ ಹರಿಯತ್ತೆ. ಯಾವಾಗ ಕಿರಿಯರು ಎದ್ದೇಳ್ತಾರೋ ಆವಾಗ ಆ ಪ್ರಾಣವು ಜೊತೆಗೆ ಎದ್ದದ್ರ ಕಾರಣ ಅದರ ಜೊತೆಗೆ ಸಿಂಕ್ರನೈಸ್ ಆಗುತ್ತೆ. ಅಂದ್ರೆ ದೊಡ್ಡವರಿಗೆ ಗೌರವ ಕೊಟ್ಟೆವು ಅನ್ನುವ ಕಾರಣಕ್ಕಾಗಿ ಪ್ರಾಣವು ಮತ್ತೆ ಸ್ವಸ್ಥವಾದ ಸ್ಥಿತಿಗೆ ಬಂದು ನಿಲ್ಲತ್ತೆ. ದೊಡ್ಡವರು ಬಂದಾಗ್ಲೂ ಪ್ರಾಣ ಎದ್ದಾಗ್ಲೂ ಇವನು ದೇಹದಿಂದ ಏಳದೆ ಅಗೌರವ ತೋರಿದ ಅಂದ್ರೆ ಅದು ಉದ್ಗತವಾದ ಸ್ಥಿತಿಗೆ ಹೋದದ್ದು ಮತ್ತೆ ಸ್ವಸ್ಥವಾಗ್ಲಿಕ್ಕೆ ಅವನು ಏಳಲಿಲ್ಲ ಅನ್ನುವ ಕಾರಣಕ್ಕೆ ಅದು ಅವನ ಆಯುಷ್ಯವನ್ನು ಹೊತ್ತುಕೊಂಡು ಹೋಗುತ್ತೆ, ಅಥವಾ ಅವನ ಸೌಂದರ್ಯವನ್ನ ಕಿತ್ತುಕೊಂಡು ಹೋಗುತ್ತೆ, ಅಥವಾ ಅವನಿಗಿರುವ ಸಾಮರ್ಥ್ಯವನ್ನ ಕಮ್ಮಿ ಮಾಡುತ್ತೆ, ಅಥವಾ ಅವನಲ್ಲಿರುವ ಪುಣ್ಯವನ್ನ ನಾಶ ಮಾಡುತ್ತೆ. ಏಳದಿದ್ರೆ ಆಯುಷ್ಯ ಕ್ಷೀಣ ಆಗತ್ತೆ ಅನ್ನುವುದೇ ಮನುಸ್ಮೃತಿಯಲ್ಲಿರುವ ಮಾತು. ಇದೆಲ್ಲ ಒಳ್ಳೆ ಮಾತುಗಳು ಮನುಸ್ಮೃತಿಯಲ್ಲಿ ಇದ್ದದ್ ಕಾಣಲ್ಲ ಬಹಳ ಜನಕ್ಕೆ. ಬರೀ ಒಟ 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 ಅಂತ ಅದ್ ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡುತ್ತೆ ಅಂತಾನೆ ಬಡ್ಕೋತಾ ಇರ್ತಾರೆ. ಪ್ರಾಣಗಳನ್ನ ತನ್ನಲ್ಲಿ ತಿರುಗಿ ಸರಿಯಾದ ಸ್ಥಿತಿಯಲ್ಲಿ ಕೂಡಿಸಿಕೊಳ್ಬೇಕು ಅಂತನ್ನುವ ಹಾಗೆ ತಕ್ಷಣವೇ ಪೃಥು ಮಹಾರಾಜ ಎದ್ದ.
ಅವನಿಗೆ ಪ್ರಾಣ ಭೀತಿ ಅಲ್ಲ, ದೊಡ್ಡವರಲ್ಲಿ ಆ ಪ್ರೀತಿ ಇತ್ತು. ತಕ್ಷಣ ಎದ್ದ. ಆ ಮನುಷ್ಯ ಯಾವಾಗ ಈ ರೀತಿ ಇಂದ್ರಿಯಗಳ ಕಡೆಗೆ ಮನಸ್ಸು ಓಡಿ ತನ್ನ ಕೈ ತಪ್ಪುತ್ತೆ ಅಂತ ಅನ್ಸುತ್ತೋ, ಆವಾಗ ಅವನು ದೊಡ್ಡವರಿಗೆ ಹೆಚ್ಚು ನಮಸ್ಕಾರ ಮಾಡಿದರೆ ಆವಾಗ ಅವನ ಇಂದ್ರಿಯ ಅವನ ವಶಕ್ಕೆ ಬರುತ್ತೆ. ಈ ಪ್ರಾಣಗಳೆಲ್ಲ ಅವನ ವಶಕ್ಕೆ ಬಂದ್ರೆ ಇಂದ್ರಿಯಗಳನ್ನೆಲ್ಲ ವಶಕ್ಕೆ ತಂದ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಋತು ಮಹಾರಾಜ ಕೂಡ ಮುನಿಗಳಿದ್ದ ಕಡೆಗೆ ಓಡಿದ. ಇಂದ್ರಿಯಗಳನ್ನೇ ಹಿಡ್ಕೊಳ್ಳಿಕ್ಕೆ ಓಡ್ತಾ ಇದ್ದಾನೋ ಅನ್ನೋ ಹಾಗೆ ಕಾಣಿಸ್ತಿತ್ತಂತೆ. ಇಂದ್ರಿಯೇಶೋ ಗುಣಾನಿವ. ಇಂದ್ರಿಯಗಳ ಕಡೆಗೆ, ಇಂದ್ರಿಯಗಳು ಹೇಗೆ ಗುಣದ ಕಡೆಗೆ ಹೋಗುತ್ತೋ, ಸಾಧಕ ಇಂದ್ರಿಯಗಳನ್ನು ಹಿಡಿಯುವುದರ ಕಡೆಗೆ ಹೋಗುವ ಹಾಗೆ ಕಾಣ್ತಾ ಇತ್ತು ಅಂತ ಒಂದು ಉಲ್ಲೇಖ ಮಾಡುತ್ತಾರೆ. ಗೌರವಾದಿ ಅಂತ ಸಭ್ಯ, ಸಭ್ಯರೆಲ್ಲರೂ ಕೂಡ ಗೌರವದಿಂದ ಎದ್ದು ನಿಂತಿದ್ದಾರೆ. ಸಭ್ಯತೆ ಉಳ್ಳವರಾದ್ರಿಂದಾಗಿ ಸಭ್ಯರು. ವಿನಯದಿಂದ ತಲೆಬಾಗಿದ್ದಾರೆ, ಅರ್ಘ್ಯಾದಿಗಳನ್ನ ಕೊಟ್ಟಿದ್ದಾರೆ, ಆಸನಗಳನ್ನ ಇತ್ತಿದ್ದಾರೆ. ವಿದ್ಯುಕ್ತರಾಗಿ ಅವರೆಲ್ಲರೂ ಈ ಪೃಥು ಮಹಾರಾಜನ ಗೌರವವನ್ನು ಸ್ವೀಕರಿಸಿದ್ದಾರೆ. ಪಾದ ಪ್ರಕ್ಷಾಳನ ಮಾಡಿ ಅವರ ಪಾದದ ನೀರನ್ನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಿದ್ದಾನೆ. ಶೀಲ ಸಂಪನ್ನರಾದ ಸಜ್ಜನರ ವರ್ತನೆ ಹೇಗಿರಬೇಕು ಅನ್ನೋದಕ್ಕೆ ತೋರ್ಬೇಕು ಅನ್ನುವ ಹಾಗೇನೆ ರಾಜ ಅದನ್ನೆಲ್ಲ ನಡೆಸಿದಾಗ ಪ್ರಜೆಗಳಿಗೆ ಅರ್ಥ ಆಯ್ತು, ದೊಡ್ಡವರಿಗೆ ನಾವು ಕೂಡ ಹಾಗೆ ನಡ್ಕೊಳ್ಬೇಕು ಅಂತ. ಒಳ್ಳೆಯ ಬಂಗಾರದ ಹಾಟಕ ಆಸನ. ಹಾಟಕ ಅಂದ್ರೆ ಬಂಗಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಟಕ, ಆಮೇಲೆ ಜಾಂಬೂನದ, ಪೌರಟ, ಇದೆಲ್ಲವೂ ಬಂಗಾರಕ್ಕಿರುವ ಬೇರೆ ಬೇರೆ ಹೆಸರುಗಳು. ಸುಮಾರು 30-40 ಮೇಲೆ ಹೆಸರಿದೆ ಬಂಗಾರಕ್ಕೆ. ನಮಗಷ್ಟು ಅದು ಬರೀ ಹೆಸರು ಮಾತ್ರ ಅಲ್ಲ, ಅದರಲ್ಲಿ ಸ್ವಾರಸ್ಯ ಇದೆ. ಈ ರಸಾಯನ ಶಾಸ್ತ್ರ, ಲೋಹಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಬಂಗಾರದಲ್ಲಿ ಅಷ್ಟು ತರ ಇದೆ. ನಮಗೆ ಬಂಗಾರ ಅಂದ್ರೆ ಇವತ್ತು ಗೊತ್ತಿರೋದು 22 ಕ್ಯಾರೆಟ್, 24 ಕ್ಯಾರೆಟ್. ಇನ್ನೆಲ್ಲ ಈ ಉಳಿದ ಲೋಹಗಳನ್ನು ಮಿಕ್ಸ್ ಮಾಡಿದ ಕಲಬೆರಕೆ ಬಂಗಾರ. ಇನ್ನು ಬಿಟ್ರೆ ಒಂದಿದೆ ಕಾಗೆ ಬಂಗಾರ. ಅದು ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ನಮ್ಗೇನು ಗೊತ್ತಿಲ್ಲ. ಆದ್ರೆ ಅದರಲ್ಲಿ ಅಷ್ಟು ವೈವಿಧ್ಯ ಇದೆ. ಜಾಂಬೂನದ ಅನ್ನುವ ಮರದ ಹಣ್ಣಿನ ರಸ ನದಿಯಂತೆ ಹರಿದು ಅದರಲ್ಲಿ ಗಟ್ಟಿಯಾದ ಮೇಲ್ಭಾಗದ ಕೆನೆ ಬಂಗಾರವಾಗುತ್ತೆ. ಇದು ಒಂದು ತರದ ಬಂಗಾರ. ಹಾಗೆ ಏನೇನೋ ಇದೆ. ಹಸುಗಳ ಗೋಮೂತ್ರದಿಂದಲೇ ಸಂಗ್ರಹ ಮಾಡಿ 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 ಹಿಡಿದ್ರೆ ಅದರಲ್ಲೊಂದು ಬಂಗಾರ ಸಿಗುತ್ತೆ, ಅತ್ಯಂತ ಸೂಕ್ಷ್ಮವಾದ ಬಂಗಾರ. ಒಬ್ಬ ಸಾಧಕ ಮನುಷ್ಯನು ಕೂಡ ಬರೀ ಗೋಧಿ ತುಪ್ಪ, ಉಪ್ಪೆ ಹಾಕೊಳ್ಳದೆ ಇದನ್ನೇ 6 ವರ್ಷ ನಿರಂತರ ಉಪಾಸನೆ ಮಾಡಿದ್ರೆ ಅವನ ದೇಹದಲ್ಲಿ ಬೆವರುವ ಮೈ, ಅವನ ಮೂತ್ರವೂ ಕೂಡ ಬಂಗಾರದ ಧಾತುವನ್ನ ಹೊರಕ್ಕೆ ಬಿಡುತ್ತೆ. ಅಂದ್ರೆ ಹಾಗೆ ಸಾಧನೆಯ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಬಂಗಾರ ಹುಟ್ಟುವ ಅಂಶವನ್ನ ಲೋಹಶಾಸ್ತ್ರ ಹೇಳುತ್ತೆ. ಹೀಗೆ ನಮ್ಗೆ ಇದೆಲ್ಲ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಅವನನ್ನ ಹೋಗ್ ಬಾ 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 ನಮ್ಮನೆಗ್ ಬಾ ಅಂತ ಬಂದು ಕರೆದು ಕೂಡಿಸುವಂತ ಸ್ಥಿತಿ ಬರುತ್ತೆ ಸಾಧಕನಾಗಿದ್ರೆ. ಇಲ್ಲಿ ಅಂತಹ ಆಸನಗಳನ್ನ ಇಟ್ಟಿದ್ದಾರೆ. 3 ಪಾವಕಗಳನ್ನ, ಬೆಂಕಿಯ 3 ರೀತಿ ಇದೆ. ಅದು ಆಹವನೀಯ, ದಾಕ್ಷಿಣಾತ್ಯ, ಗೃಹಪತಿ ಅಥವಾ ಗಾರ್ಹಪತ್ಯ ಅಂತ ಕರೀತಾರೆ. ಗೃಹಪತಿ, ಗೃಹಕ್ಕೆ ಒಡೆಯನಾದವನು ಗೃಹಪತಿ, ಅವನನ್ನೇ ಗಾರ್ಹಪತ್ಯ ಅಂತ ಕರೆಯುವುದು. ಇನ್ನೊಂದು, ನಾವು ವಿಶೇಷವಾಗಿ ಏನಾದ್ರೂ ಕಾರ್ಯಕ್ರಮ ಮಾಡಬೇಕು ಅಂತ ಸಂಸ್ಕಾರವೋ ಅಥವಾ ಪ್ರಾಯಶ್ಚಿತ್ತವೋ ನಡೆಸುವಾಗ ಅಗ್ನಿಯನ್ನ ಪ್ರತ್ಯೇಕವಾಗಿ ಕರೆದು ಕೂಡಿಸುವಂಥದ್ದು ಆಹವನೀಯ. ಇದೆರಡು ಬಿಟ್ಟು 3ನೇದು ಅವನ ಶರೀರ ತ್ಯಾಗ ಮಾಡುವಾಗ ಅವನು ಉಪಾಸನೆ ಮಾಡಿದ್ದು, ಅದರಿಂದಲೇ ಅವನ ದೇಹ ಸುಡ್ಲಿಕ್ಕೆ ಬೇಕಾದ ಬೆಂಕಿ ದಾಕ್ಷಿಣಾತ್ಯ. ದಕ್ಷಿಣದ ದಿಕ್ಕಿನ ಕಡೆಗಿನ ಯಮನಪುರಕ್ಕೆ ಹೋಗುವ ಕಳಿಸುವ ಅಗ್ನಿಯನ್ನ ದಾಕ್ಷಿಣಾತ್ಯ ಅಂತ ಕರೀತಾರೆ. ಅದನ್ನು ಋಷಿಗಳು ಮೊದಲೇ ಆರಾಧನೆ ಮಾಡ್ತಿರ್ತಾರೆ. ಇದು 3ಅನ್ನೂ ಕೂಡ, ಬದುಕನ್ನು ಪ್ರೀತಿಸ್ತಾರೆ, ಕರ್ತವ್ಯವನ್ನು ಮಾಡ್ತಾರೆ, ಸಾವನ್ನು ಕೂಡ ತಮ್ಮ ಜೀವನದ ಜೊತೆಗೇನೆ ಸೇರಿಸಿಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಆ 3 ಅಗ್ನಿಕುಂಡಗಳಲ್ಲಿ ಹೊಳೆಯುವಂತಹ ರೀತಿಯಲ್ಲಿ ಇದ್ದವರನ್ನ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ. ಇದೇ ಸನಕಾದಿಗಳು, ಅದರಲ್ಲಿ ಮುಖ್ಯವಾಗಿ ಯಾರು ಸನತ್ ಸುಜಾತರು ಚತುರ್ಮುಖನಿಂದಲೂ ಹುಟ್ಟಿದ್ದಾರೆ, ರುದ್ರದೇವನಿಂದಲೂ ಹುಟ್ಟಿದ್ದಾರೆ, ನಾರಾಯಣನಿಂದಲೂ ಹುಟ್ಟಿದ್ದಾರೆ. ಈ ಸನತ್ ಕುಮಾರರು ರುದ್ರದೇವರಿಂದ ಹುಟ್ಟಿದಾಗ ಅದೇ ಸ್ಕಂದ ಆಗಿದ್ದು, ಚತುರ್ಮುಖನಿಂದ ಹುಟ್ಟಿದಾಗ ಸನತ್ ಕುಮಾರನಾಗಿದ್ದು,
ವಿಷ್ಣುವಿನಿಂದ ಹುಟ್ಟಿದಾಗ, ನಾರಾಯಣನಿಂದ ಹುಟ್ಟಿದಾಗ ಪ್ರದ್ಯುಮ್ನಾಗಿದ್ದು ಅಥವಾ ಕಾಮನಾಗಿದ್ದು. ಪೃಥು ಹೇಳ್ತಾನೆ, ಅಹೋ ಆಚರಿತಂ ಕೃಷ್ಣೇ ಮಂಗಲಂ ಮಂಗಲಾಯನಾಹ ಯಸ್ಯವೋ ದರ್ಶನಂ ಹಾಸಿ ದುರ್ದರ್ಶಾನಾಂ ಕುಯೋಗಿನ. ನಾವು ಭಗವಂತನನ್ನ ಆರಾಧನೆ ಮಾಡಿದ ಪುಣ್ಯ ಕರ್ಮದಿಂದ ನಿಮ್ಮಂತಹ ಸಜ್ಜನರ ದರ್ಶನ ಆಗಿದೆ. ಹಿಂದಿನ ಜನ್ಮದಲ್ಲಿ ಮಾಡಿದ್ದು, ಈಗಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕಥೆಯಿಂದ ನಮಗೆ ಇವತ್ತು ನಿಮ್ಮ ದರ್ಶನವಾಗಿದೆ. ಕಿಂ ತಸ್ಯ ದುರ್ಲಭತರ ತರಂ ಇಹ ಲೋಕೆ ಪರತ್ರ ಚ ಯಸ್ಯ ವಿಪ್ರಾ ಪ್ರಸೀದಂತಿ ಶಿವೋ ವಿಷ್ಣುಶ್ಚ ಸಾನುಗ. ಇದು ಆಶ್ಚರ್ಯ ಅಲ್ಲ. ಯಾರಿಗೆ ಆ ರುದ್ರದೇವ ಮತ್ತು ನಾರಾಯಣ ಅಥವಾ ಅವನ ಭಕ್ತರು ಒಲಿದು ಬಿಡ್ತಾರೋ ಅಂಥವರಿಗೆ ಜಗತ್ತಿನಲ್ಲಿ ಎಲ್ಲವೂ ಒಲಿದು ಬಿಡುತ್ತೆ. ಶಿವನನ್ನು ಯಾರು ಪ್ರಾರ್ಥಿಸಿ ಅವರನ್ನ ಪ್ರೀತಿಸಿ ಒಲಿಸಿಕೊಡುತ್ತಾರೋ ಜಗತ್ತಿನ ಎಲ್ಲ ಸೌಖ್ಯಗಳು ಅವನ ಸುತ್ತ ಬರುತ್ತೆ. ಇದು ಸ್ವತಃ ಪೃಥು ಮಹಾರಾಜ ಹೇಳುವ ಮಾತು. ನೀವು ಲೋಕದಲ್ಲಿ ಎಲ್ಲಾ ಕಡೆ ಸಂಚಾರ ಮಾಡ್ತೀರಿ, ಜನ ನಿಮ್ಮನ್ನ ಅಷ್ಟು ಸುಲಭದಲ್ಲಿ ನೋಡ್ಲಿಕ್ಕೆ ನೀವು ಸಿಗಲ್ಲ. ಯಾಕೆಂದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ತಾವು ಈ ಕೆಲಸ ಮಾಡಿದ್ದೇವೆ ನೋಡಿ, ನಮ್ಮದು ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ಬಂದೆ, ಫಸ್ಟ್ ಪೇಪರ್ ಅಲ್ಲಿ ಅದನ್ನ ನೋಡಿ ಸರಿಯಾಗಿ ಗಮನಿಸಿ ಅಂತ ಯಾವತ್ತೂ ಅವ್ರು ಹೇಳ್ಕೊಳಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ದೇವತೆಗಳೇ ಹಾಗೆ, ಯಾವತ್ತೂ ತಾವು ಮಾಡಿದ ಕೆಲಸವನ್ನ 10 ಜನರ ಹತ್ರ ಹೇಳ್ಕೊಂಡು ತಿರುಗೋ ಕಾರ್ಯಕ್ರಮ ಇಲ್ಲ. ಮಾಡಿದ್ದನ್ನ ಕೆಲವೊಂದ್ ಸರ್ತಿ ಸಾಧಕನಾದವನಿಗೆ ತಿಳಿಸ್ಬೇಕು ಅಂತ ಇದ್ದಾಗ ಆ ತರದ ಪ್ರಕರಣಗಳು ಅನಿವಾರ್ಯವಾಗಿ ಬಂದಾಗ ಹೇಳುವುದಿದೆ. ಆದ್ರೆ ಹೆಚ್ಚಾಗಿ ಅವ್ರು ಯಾವತ್ತೂ ಯಾವುದನ್ನು ಹೇಳ್ಕೊಳಲ್ಲ. ನಿಮ್ಮಂತ ಶ್ರೇಷ್ಠ ವ್ಯಕ್ತಿಗಳಿಗೆ ನಾವು ದರ್ಭೆಯನ್ನ ಹಾಸಿ ಒಳ್ಳೆ ಜಾಗದಲ್ಲಿ ಕೂಡಿಸಿ ಒಳ್ಳೆಯ ಮಾತುಗಳನ್ನಾಡಿ ಅನುಕೂಲ ಮಾಡಿ ಕೊಡುವಂತ ಅವಕಾಶ ಸಿಕ್ತು. ಸಜ್ಜನರಾದ ಗೃಹಸ್ಥರು ಇಂಥ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾರೆ. ಆದ್ರಿಂದಾಗಿ ಅವರು ಶ್ರೀಮಂತರಲ್ಲದೆ ಇದ್ರು ಪುಣ್ಯವಂತರಾಗ್ತಾರೆ. ಪುಣ್ಯವಂತರಾಗುವುದಕ್ಕೆ ಶ್ರೀಮಂತಿಕೆ ಬೇಕು ಅಂತಿಲ್ಲ. ಆಸನ ಕೊಡ್ಲಿಕ್ಕೆ ದರ್ಬೆ ಇದ್ರೆ ಸಾಕು, ಮನೆಯಲ್ಲಿ ಕೊಡ್ಲಿಕ್ಕೆ ನೀರಿದ್ರೆ ಸಾಕು, ತಾವು ಉಣ್ಣುವ ಪದಾರ್ಥದಲ್ಲೇ ಒಂದು ಭಾಗವನ್ನ ಮಾಡಿ ಅವರಿಗೆ ಕೊಡುವ ದೊಡ್ಡ ಮನಸ್ಸಿದ್ರೆ ಸಾಕು, ಒಳ್ಳೆಯ ಮಾತಾಡ್ಲಿಕ್ಕೆ ಮನಸ್ಸಿದ್ರೆ ಸಾಕು. ಇಷ್ಟಿದ್ರೆ ಅಮಿತವಾದ ಪುಣ್ಯವನ್ನ ಪಡೀತಾರೆ. ಶ್ರೀಮಂತರಾಗಿದ್ರು ಕೂಡ ಬಂದವರನ್ನೊಂದು ಕೂತ್ಕೊಳ್ಳಿ ಅಂತ ಹೇಳುವಷ್ಟು ಸೌಜನ್ಯ ಇಲ್ಲ ಅಂತ ಆದ್ರೆ, ಹೇಗ್ ಬಂದ್ರಿ, ಎಲ್ಲಿಂದ ಬಂದ್ರಿ ಅಂತ ಅತ್ಯಂತ ಆತ್ಮೀಯತೆಯಿಂದ ಅವರ ಬದುಕಿನ ಬಗ್ಗೆ 4 ಹಿತವಚನಗಳನ್ನ ಆಡುವಷ್ಟು ಸಜ್ಜನಿಕೆ ಇಲ್ಲ ಅಂತ ಆದ್ರೆ ಅವರು ಪುಣ್ಯ ಅಲ್ಲ, ಪಾಪವನ್ನೇ ಗಿಟ್ಟಿಸ್ತಾರೆ. ಅದನ್ನೇ ಕಟ್ಟಿಕೊಂಡು ನೆಕ್ಸ್ಟ್ ಸರ್ತಿ ಅದೇ ಮನೆ ಎದುರುಗಡೆಯ ಗುಡಿಸಲ್ನಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಳ್ತಾರೆ. ಯಾರ ಮನೆಯಲ್ಲಿ ಭಗವಂತನ ಪಾದೋದಕದ ಸ್ಪರ್ಶ ಇಲ್ಲವೋ, ಯಾರ ಮನೆಗಳಲ್ಲಿ ಸಜ್ಜನರು ಬಂದು ಹೋದಾಗ ಧೂಳು ಅವರ ಮನೆಗೆ ಬೀಳುವುದಿಲ್ಲವೋ ಅದು ಹಾವುಗಳಿಗೆ ಸ್ಥಾನ. ಆ ಜಾಗ ಬಿಳಲುಗಳಿಂದ ಕೂಡಿದ ವೃಕ್ಷಗಳಿಂದ ಕೂಡಿದ ಜಾಗ. ಹೇಳಿ, ಹೇಳಿ. ಇದು ಎಲ್ಲಿದ್ದು ಗೊತ್ತಾ ಮಾತು? ಮಹಾಭಾರತದ್ದೇ. ಮಹಾಭಾರತದಲ್ಲೇ ಬರುವ ಮಾತು. ಇದಕ್ಕೆ ಯಥಾವತ್ತಾದ ಅರ್ಥ ಮಾಡಿದ್ರೆ ಮಬ್ಬಾಗ್ಬಿಡುತ್ತೆ. ತೃಣಾನಿ ಅಂದ್ರೆ ಹುಲ್ಲು, ಭೂಮಿ ಅಂದ್ರೆ ಮಣ್ಣು, ಉದಕ ಅಂದ್ರೆ ನೀರು. ಹುಲ್ಲು ಮಣ್ಣು ನೀರು ಬಾಯಿಗೆ ಹಾಕಿ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಇದು ಆತಿಥ್ಯ ಆಗತ್ತೆ ಅಂತ. ಸಂಸ್ಕೃತ ಅರ್ಧಮರ್ಧ ಕಲ್ತವನಿಗೆ ಇಷ್ಟೇ ಅರ್ಥ ಆಗುತ್ತೆ. ಅವನಿಗೆ ಹಿಂದಿನ ಸಂಸ್ಕಾರ ಪರಿಚಯ ಇದ್ರೆ ಮಾತ್ರ ತೃಣಾನಿ ಅಂದ್ರೆ ಚಾಪೆ ಅಂತ ಅರ್ಥ ಆಗುತ್ತೆ, ಭೂಮಿ ಅಂದ್ರೆ ಉಳ್ಕೊಳ್ಳಿಕ್ ಜಾಗ ಅಂತ ಅರ್ಥ ಆಗುತ್ತೆ, ಉದಕ ಅಂದ್ರೆ ಹೊಟ್ಟೆಗೆ ಅನ್ನ ಉಳಿದದ್ ಎಲ್ಲ ಸೇರಿ. ಬರೀ ನೀರ್ ಕೊಡುದು ಅಂದ್ರೆ ಬಂದವರಿಗೆ ಯಾವಾಗ್ಲೂ ನೀರೇ ಕುಡಿಸುದಲ್ಲ, ಬಾಯಾರಿಕೆ ಆದಾಗ ನೀರು ಕುಡಿಸ್ಬೇಕು ಅನ್ನೋದು ಸತ್ಯ. ಆದ್ರೆ ಅದು ಬಿಟ್ಟು ನೀರು ಅನ್ನುವ ಶಬ್ದದಿಂದ ಅನ್ನದ ಪದಾರ್ಥ ಎಲ್ಲ ಅವರಿಗೆ ಏನು ಅಪೇಕ್ಷಿತವೋ, ಅವ್ರು ಏನು ಯಾಚಿಸ್ತಾರೋ ಅದನ್ನ ಕೊಡಬೇಕು ಅಂತ ಅನ್ನೋದು ಅದರ ಅಭಿಪ್ರಾಯ. ಹಾಗಾಗಿ ಶಬ್ದದ ಮೇಲ್ನೋಟದ ಡಿಕ್ಷನರಿ ಅರ್ಥವನ್ನ ಮಾಡಿದ್ರೆ ನೆಕ್ಸ್ಟ್ ಸರ್ತಿ ಆ ಮನೆಗೆ ಯಾರು ಬರಲ್ಲ, ಇವ್ರ ಮನೆಯಲ್ಲಿ ಮಣ್ಣಾಕ್ತಾರೆ ಬಾಯಿಗೆ ಅಂತ. ಆದ್ರಿಂದ ಆತಿಥ್ಯ ಅಂತಂದ್ರೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಪ್ರಾಚೀನರು ಅತ್ಯಂತ ಸಹಜವಾಗಿ ಆಶ್ರಯ ಕೊಟ್ಟಿದ್ದಾರೆ.
ಯಾರು ಅಂತಹ ರೀತಿಯ ಆತಿಥ್ಯ ಮಾಡುವುದಿಲ್ವೋ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅತ್ಯಂತ ದುಷ್ಟ ಹಾವುಗಳಿಗೆ ಒಂದು ಮರ ಆಶ್ರಯ ಕೊಟ್ಟ ಹಾಗೆ ಇವನು ಕೂಡ ಮುಂದೆ ಅಂಥದ್ದೊಂದು ಅರ್ಥವಿಲ್ಲದ ಆಶ್ರಯ ಸರಿಯಾಗಿ ಕೊಡ್ಲಿಕ್ಕೆ ಬರದ ಬೋಳು ಮರವಾಗಿ ಬೆಳೀತಾನೆ. ಈಗ್ಲೂ ಬೋಳಾಗುತ್ತೆ ತಲೆ, ಆಮೇಲೆ ಮರವೇ ಬೋಳಾಗುತ್ತೆ. ಶಾಸ್ತ್ರೇಷು ಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತು ಅಸಂಗ ಆತ್ಮ ವ್ಯತಿರಿಕ್ತ ವಸ್ತು ನಿದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. ಸಜ್ಜನರು ಬಂದಾಗ ಶ್ರವಣಾಸಕ್ತಿಯನ್ನು ಬೆಳೆಸಿಕೊಂಡು ಅವರಲ್ಲಿ ಒಳ್ಳೆಯ ಮಾತುಗಳನ್ನ ಕೇಳಿಸಿಕೊಂಡು ಮೋಕ್ಷದ ಸಾಧನೆ ಮಾಡುವುದು ಸುಲಭ. ದೊಡ್ಡವರು ಬಂದಾಗ ನನ್ಗೆ ಏನಾದ್ರೂ ಒಂದು ಒಳ್ಳೆ ಮಾತು ಹೇಳಿ, ನಿಮ್ಮ ಅನುಭವ ಹೇಳಿ, ನಿಮ್ಮ ಜೊತೆಗಿನ ಕೆಲವು ಜಿಜ್ಞಾಸೆಗಳನ್ನ ನಾವಿಡ್ತೇವೆ, ನಮಗೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕು. ಹೀಗೆ ಯಾರು ಕೇಳ್ತಾನೋ ಅವನಿಗೆ ಅವರಲ್ಲಿ ಆಶ್ಚರ್ಯಕರವಾದ ಸಂಗತಿಗಳನ್ನು ತಿಳಿದಾಗ ನಾನು ಗೊತ್ತಿಲ್ಲದೆ ಇದ್ದ ತುಂಬಾ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕಿದೆ, ನಾನು ತುಂಬಾ ವಿಷಯಗಳನ್ನ ಇವರಿಂದ ಕಲೀಲಿಕ್ಕಿದೆ ಅಂತ ಅರ್ಥ ಆದಾಗ ನಾನೆಷ್ಟು ಸಣ್ಣವನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಗೊತ್ತಿರೋ ವಿಷಯವನ್ನೇ ನಾನೇ ದೊಡ್ಡವನು, ನನ್ಗಿಂತ ಜಗತ್ನಲ್ಲಿ ಬೇರೆ ಯಾರು ಇಲ್ಲ. ಸಮುದ್ರದಲ್ಲಿ ಯಾವತ್ತೂ ಪ್ರವೇಶಿಸದ ಒಂದು ಕಪ್ಪೆ ಬಾವಿಯಲ್ಲೇ ಬಿದ್ದು ಈ ಕಪ್ಪೆ ಏನ್ ಯೋಚನೆ ಮಾಡ್ತಾ ಇರುತ್ತೆ ಅಂದ್ರೆ ಜಗತ್ನಲ್ಲಿ ಇದರಷ್ಟು ನೀರೇ ಇಲ್ಲ ಅಂತ ಹೇಳ್ತಾ ಇರುತ್ತೆ. ಮೇಲಿಂದ ಬಂದ ಒಂದು ಕಪ್ಪೆ ಹೇಳುತ್ತೆ, ಪುಣ್ಯಾತ್ಮ ಹಾಗಿಲ್ಲಪ್ಪ, ಪಕ್ಕದಲ್ಲಿ ಒಂದು ಸಮುದ್ರ, ಒಂದು ನದಿ ಅಂತೆಲ್ಲ ಇದೆ, ಇದು ಅದರ ಕೋಟಿಯ ಒಂದು ಪಾಲು ಅಲ್ಲ, ನೀನು ಇದನ್ನೇ ಅಲ್ಲ ಅಂತ ಅನ್ಕೊಂಡ್ರೆ ನಿನ್ನಷ್ಟು ದೊಡ್ಡ ದಡ್ಡ ಇಲ್ಲ, ಅದರಿಂದಾಗಿ ನೀನ್ ಈ ರೀತಿ ಮಾತಾಡುದು ಸಲ್ಲ ಅಂತೆಲ್ಲ ಹೇಳಿದ್ರು ಅದಕ್ಕೆ ಅರ್ಥನೇ ಆಗಲ್ಲ. ಅದು ವಾಪಸ್ ಬೈತಾ ನಿನ್ಗೇನು ಗೊತ್ತಿಲ್ಲ ಸುಮ್ನಿರು ಅಂತ ಜೋರ್ ಮಾಡುತ್ತೆ. ಇಂಥವ್ರ ಹತ್ರ ಕೊನೆಗೆ ಏನ್ ಮಾಡ್ಬೇಕು, ಆಯ್ತಪ್ಪ ನೀನ್ ಹೇಳಿದ್ದೆ ಸರಿ, ಅದು ಬಾ ಅಂದ್ರೂ ಬರಲ್ಲ, ತೋರಿಸ್ಬೇಕು ಅಂದ್ರೆ ಅದನ್ನ ಸಮುದ್ರವನ್ನ ಅದ್ರ ಹತ್ರ ತರ್ಲಿಕ್ಕೆ ಆಗಲ್ಲ, ಆದ್ರಿಂದಾಗಿ ಎಂದೂ ಅದಕ್ಕೆ ಉದ್ಧಾರ ಇಲ್ಲ ಅಂತ ಲೆಕ್ಕ. ಹೀಗೆ ಪರಮಾತ್ಮನ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಜಗತ್ತಿನ ಎಷ್ಟೆಷ್ಟು ಸಂಗತಿಗಳನ್ನ ನಾವು ವಿಸ್ತಾರವಾಗಿ ಯೋಚನೆ ಮಾಡ್ತೇವೋ ಅಷ್ಟು ಸಂಗತಿಗಳು ಕೇಳ್ತಾನೆ. ಪುಣ್ಯಶ್ರವ ಕಥೆಯಾಚ ಪುಣ್ಯಯ, ಪುಣ್ಯಶ್ರವಣ ಕೀರ್ತನ, ಪುಣ್ಯ ಕಥೆಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಪರಮಾತ್ಮನ ವಿಚಾರ ಅಷ್ಟಾಂಗ ಯೋಗಗಳನ್ನ ಅಭ್ಯಾಸ ಮಾಡಬೇಕು. ನಿತ್ಯ ಯೋಗೇಶ್ವರರ ಸಾಧಕರ ಸೇವೆ ಮಾಡಬೇಕು. ಆಗ ನಮಗೆ ಭಗವಂತನ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗಿ ಬರುತ್ತೆ. ದೇಹೇಂದ್ರಿಯಗಳಿಗೆ ಸುಖ ನೀಡುವ ವಿಷಯ ಪದಾರ್ಥಗಳ ಅದರ ಸಾರ ಇಲ್ಲದೆ ಇರುವಿಕೆಯನ್ನ ಅರ್ಥ ಮಾಡಿಕೊಳ್ತಾ, ಯಾರು ಅದನ್ನೇ ದೊಡ್ಡ ವಿಷಯ, ಆಸಕ್ತಿಯೇ ಅವರ ಜೀವನದ ದೊಡ್ಡ ಭಾಗ ಅಂತ ಇರ್ತಾರೋ ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳುವುದು ಅಪಾಯಕರ. ವಿಷಯಾಸಕ್ತರೇ ಯಾರಿರ್ತಾರೋ ಅವ್ರ ಜೊತೆಗೆ ಮತ್ತೆ ಓಡಾಡ್ತಾ ಇರುವುದು ನಮಗೂ ನಾಳೆ ಒಂದ್ ದಿವಸ ಆ ವಿಷಯದಲ್ಲಿ ಆಸಕ್ತಿ ಹುಟ್ಟಿಸಿ ಹರಿಕಥೆಯಲ್ಲಿ, ಭಗವತ್ ಕಥೆಯಲ್ಲಿ ಅನಾಸಕ್ತಿಯನ್ನು ಹುಟ್ಟಿಸುತ್ತೆ. ಆದ್ರಿಂದ ಏಕಾಂತದಲ್ಲಿ ಕೂತು ಆದಷ್ಟು ಲೋಕದ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ಒಂದ್ ಸ್ವಲ್ಪ ಹೊತ್ತು 5 ನಿಮಿಷ ಆದ್ರೂ ನಮ್ಮ ಹತ್ರ ನಾವು ಮಾತಾಡ್ಬೇಕು. ನಾವ್ ಎಲ್ಲರ ಹತ್ರ ಮಾತಾಡ್ತೇವೆ, ನಮ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ನಮ್ಮ ಹತ್ರ ಮಾತಾಡೋದು ಅಂದ್ರೆ ಸುಮ್ನೆ ಹುಚ್ಚರ ಹಾಗೆ ಅಂತ ಮಾತಾಡುದಲ್ಲ. ಜ್ಞಾನ ಅಂತ ಅರ್ಥ. ಏಕಾಂತದಲ್ಲಿ ನಮ್ಮನ್ನ ನಾವು ಮಾತಾಡುದು ಅಂದ್ರೆ ನಮ್ಮನ್ನ ಇಂಟ್ರಾಸ್ಪೆಕ್ಟ್ ಮಾಡುದು. ನಾವು ಇವತ್ತು ಸಾಧನೆ ಮಾಡಿದ್ವಿ, ಎಷ್ಟು ಓದಿದ್ವಿ, ಎಷ್ಟು ಅರ್ಥ ಆಯ್ತು, ಎಷ್ಟನ್ನ ನೆನ್ಪಿಟ್ಕೊಂಡಿದೀವಿ, ಎಷ್ಟು ವಿಷಯದಲ್ಲಿ ನಮಗೆ ಹೊಸ ವಿಷಯ ಗೊತ್ತಾಯ್ತು, ಎಷ್ಟು ಗೊತ್ತಾಗ್ಲಿಲ್ಲ, ಯಾಕೆ ಅರ್ಥ ಆಗ್ಲಿಲ್ಲ, ನನ್ನ ಪ್ರಯತ್ನ ಹಿಂದಿನಕ್ಕಿಂತ ಕಮ್ಮಿ ಇದೆಯಾ ಜಾಸ್ತಿ ಆಗಿದ್ಯಾ, ನಾನು ಉಳಿದವರಿಗೆ ಎಷ್ಟು ಉಪಕಾರ ಮಾಡ್ತೇನೆ, ನನಗೆ ಉಪಕಾರ ಮಾಡಿದಾಗ ಅವರಿಗೆ ಪ್ರತಿಕ್ರಿಯೆ ಹೇಗೆ ಕೊಡ್ತೇನೆ, ಪ್ರತಿಯೊಂದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಬೆಳವಣಿಗೆ ಸ್ಪಷ್ಟವಾಗುತ್ತೆ. ಹಾಗೆ ಅಹಿಂಸೆ, ಸನ್ಯಾಸ ಧರ್ಮ ಎಲ್ರಿಗೂ ಸನ್ಯಾಸ ಧರ್ಮ ಆಗ್ಲಿಕ್ಕೆ ಬರ್ಲಿಕ್ಕಿಲ್ಲ. ಆದ್ರೆ ಸನ್ಯಾಸದ ಒಂದು ಭಾವ ಪ್ರತಿಯೊಬ್ಬನಲ್ಲೂ ಇರುತ್ತೆ. ಸನ್ಯಾಸ ಅಂದ್ರೆ ಕಾವಿ ತೊಟ್ಕೊಂಡು ದಂಡೆ ಇಟ್ಕೊಂಡು ಓಡಾಡುದು ಅಂತ ಅಷ್ಟೇ ಅರ್ಥ ಅಲ್ಲ. ಸನ್ಯಾಸ ಅನ್ನೋದಕ್ಕೆ ತುಂಬಾ ಅರ್ಥವನ್ನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಸನ್ಯಾಸಂ ಕವಯೋ ವಿದುಹು. ಕರ್ಮ ಮಾಡುವಾಗಲೇ ಕರ್ಮದ ಫಲದ ಅಪೇಕ್ಷೆ ಇಲ್ಲದೆ ಇದು ಭಗವಂತ ನಮಗೆ ಕೊಟ್ಟದ್ದನ್ನ ಸ್ವೀಕರಿಸ್ತೇನೆ ಅಂತ ಯೋಚಿಸಿ ಯಾರು ಬದುಕ್ತಾನೋ ಅವನು ಸನ್ಯಾಸ ಧರ್ಮವನ್ನೇ ಪಾಲಿಸ್ತಾ ಇದ್ದಾನೆ ಅಂತ ಅರ್ಥ. ಕರ್ಮದ ಹಿನ್ನೆಲೆಯನ್ನ ಇದಕ್ಕೆ ಏನ್ ಫಲ ಅಂತ ಯೋಚನೆ ಮಾಡದೆ ನನಗೆ ಮಾಡಿದ್ರೆ ಖುಷಿ ಆಗುತ್ತೆ, ಇದರಿಂದ ದೇವರು ಪ್ರೀತನಾಗಲಿ ಅಂತ ಇಷ್ಟೇ ಉದ್ದೇಶದಿಂದ ಮಾಡಿದ್ರೆ
ಅವನು ಕೂಡ ಒಳ್ಳೆ ಸನ್ಯಾಸಿ, ಅವನು ಮದುವೆ ಆದ್ರೂ ಕೂಡ ಸನ್ಯಾಸಿನೇ. ಸನ್ಯಾಸಿಯಾಗಿಯೂ ಅವನು ಈ ಧರ್ಮ ಪಾಲಿಸದೇ ಇದ್ರೆ ಅವನು ಸನ್ಯಾಸಿ ಅಲ್ಲ. ನನಗೇನ್ ಸಿಗುತ್ತೆ, ಆಶ್ರಮಕ್ಕೆ ಏನ್ ಕೊಡ್ತಾರೆ, ಎಷ್ಟ್ ಜನ ಬರ್ತಾರೆ, ಅಷ್ಟ್ ಜನ ಬಂದ್ರೆ ಮಾತ್ರ ಫೋಟೋ ತೆಗೆಸ್ಕೊಳ್ಳೋಣ, ಇಲ್ಲ ಅಂದ್ರೆ ಬೇಡ, ನೊಬೆಲ್ ಪ್ರೈಸ್ ಕೊಡ್ತಾರೆ ಅಂದ್ರೆ ಮಾತ್ರ ಆ ಊರಿಗೆ ಹೋಗಿ ಉಪನ್ಯಾಸ ಮಾಡೋಣ ಅಂತೆಲ್ಲ ಕೂತಿದ್ರೆ ಅವನು ಸನ್ಯಾಸಿಯೇ ಅಲ್ಲ. ಹೀಗೆ ತಪಸ್ಸು, ಅಖಂಡ ಧ್ಯಾನ, ನಿಷಿದ್ಧ ಕಾರ್ಯಗಳನ್ನು ಬಿಡುವುದು, ದ್ವಂದ್ವಗಳನ್ನ ಬಿಟ್ಟು ಹೊರಗೆ ಬರುವುದು, ಇದೆಲ್ಲ ಅಭ್ಯಾಸ ಮಾಡಿರ್ಬೇಕು. ಹರೇರ್ಮುಹು ತತ್ಪರ ಕರ್ಣಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹ್ಯಸಂಗ ಸತಸತ್ಪರಾತ್ಮನಿ ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾರತಿ. ಹರಿಭಕ್ತರ ಕರ್ಣ ರಸಾಯನವಾದ ಕಥೆಗಳನ್ನ ಕೇಳ್ತಾ ಇರಬೇಕು. ಇದರಿಂದ ಹರಿಯಲ್ಲಿ ಭಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ವಿಷಯ ವೈರಾಗ್ಯದಿಂದ ತುಂಬಿ ಜಗತ್ತಿನ ಎಲ್ಲ ವಸ್ತುಗಳಿಗಿಂತಲೂ ವಿಲಕ್ಷಣನಾಗಿ ಗುಣತ್ರಯ ರಹಿತನಾಗಿರುವ ಭಗವಂತನನ್ನ ಗುಣಪೂರ್ಣ ಅಂತ ನಿಷ್ಠೆ ಇಟ್ಟುಕೊಂಡು ಉಪಾಸಿಸಬೇಕು. ಹೀಗೆ ದೃಢವಾದ ನಿಷ್ಠೆ ಇಟ್ಟುಕೊಂಡು ಜ್ಞಾನಿ ನಿಯತವಾದ ವ್ರತಗಳನ್ನು ಆಚರಿಸಿ ಪೂರ್ಣ ಅನುಗ್ರಹ ಹೊಂದಿದಾಗ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಜೀವ ಆವರಕವಾದಂತಹ ಒಂದು ಪರದೆ ಇರುತ್ತೆ. ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಇಷ್ಟ ಹೇಳ್ತೇನೆ, ಒಳಗಿದ್ ಗೊತ್ತಾಗಲ್ಲ ನಮ್ಗೆ, ಯಾರಿಗೂ ಅದು ಅನುಭವಕ್ಕೆ ಬಂದಾಗ್ಲೇ ಗೊತ್ತಾಗುದು. ನಾವೊಂದು ನಾಟಕ ನೋಡ್ಲಿಕ್ಕೆ ಕೂತಿರ್ತೇವೆ ಅಂತ ಇಟ್ಕೊಳ್ಳಿ. ನಾಟಕ ನೋಡ್ಲಿಕ್ಕೆ ಕೂತಿದ್ದಾಗ ನಾಟಕದ ಪರದೆ ತೆರ್ಕೊಳ್ಳುತ್ತೆ. ಆದ್ರೆ ನಾವು ಗಾಢ ನಿದ್ದೆಯಲ್ಲಿದ್ರೆ ನಾಟಕ ಮುಗಿದ ಮೇಲೆ ಏನಾಯ್ತು ಕೇಳಿದ್ರೆ ಹೇಗಿತ್ತು ಕೇಳ್ತಾನೆ. ಅದು ಹೀಗೆ ಬಿದ್ದು ಅಲ್ಲೇ ಮಲಗಿ ಬಿಟ್ಟಿರ್ತಾನೆ. ಈ ಹಳೇ ಕಾಲದ ಯಕ್ಷಗಾನದ ಇದ್ರಲ್ಲೆಲ್ಲ ಆಟಗಳು ನಡೆಯುವಾಗ ಅಲ್ಲೇ ಕೆಳಗಡೆ ದೊಡ್ಡ ಚಾಪೆ ತರ ಹಾಕಿರ್ತಾರೆ, ಜಮಖಾನೆ ತರ, ಅದರಲ್ಲೇ ಮಲಗಿರ್ತಾರೆ. ಅವನಿಗೆ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಬಂದಿದೆ. ಬೆಳಿಗ್ಗೆ ಕೇಳಿದ್ರಂತೆ ನಾಟಕ ಹೇಗಿತ್ತು ಅಂತ, ಉಪ್ಪುಪ್ಪಾಗಿತ್ತು ಅನ್ನಂತೆ. ಹಾಗೆ ಪರದೆ ತೆರೆದು ತೋರಿಸಿದ್ರು ಅವನಿಗೆ ನಾಟಕ ಕಾಣ್ಲಿಲ್ಲ. ಇನ್ನೊಂದು ತರ ಇದೆ, ಇವನು ತರ ನಾಟಕ ನೋಡ್ಬೇಕು ಅಂತಾನೆ ಬಂದು ಕೂತಿದ್ದಾನೆ. ಪರದೆ ಹಾಕ್ಬಿಟ್ಟಿದ್ದಾರೆ. ವಸ್ತುತಃ ಅವತ್ ನಾಟಕವೇ ಇರ್ಲಿಲ್ಲ. ಅವ್ನು ಹಿಂದಿನ ದಿವಸ ಟಿಕೆಟ್ ಅನ್ನ ಅವತ್ತೇ ತಗೊಂಡ್ ಬಂದು ಕೂತಿದ್ದಾನೆ. ಅವ್ರು ಕ್ಲೀನ್ ಮಾಡ್ಲಿಕ್ಕೆಲ್ಲ ಬಾಗಿಲು ತೆಗೆದ್ರೆ ಇವನು ಸೀಟಲ್ಲಿ ಹಾಕೊಂಡು ಕೂತಿದ್ದಾನೆ. ಅವನು ಒಬ್ನೇ ಇದ್ದಾನೆ. ಈಗ ಶುರುವಾಗುತ್ತೆ, ಮತ್ತೆ ಶುರುವಾಗುತ್ತೆ, ಬಹುಶಃ ಜನ ಲೇಟ್ ಆಗುತ್ತೆ, ನಾನ್ ಬೇಗ ಬಂದು ಏನು ಅಂತ ನೋಡ್ತಾ ಇದ್ದಾನೆ. ಕೊನೆಗೆ ಟೈಮೇ ಮುಗಿದೋಯ್ತು. ಕೊನೆ ಕೇಳ್ದ, ಅಲ್ಲ ರೀ ಇವತ್ತಲ್ರಿ ನಾಟಕ, ನಿನ್ನೆ ಇದ್ದದ್ ಮುಗಿದೋಯ್ತಲ್ಲ, ಇವತ್ತೇನ್ ತಗೊಂಡ್ಬಂದಿದ್ರಿ ಇದನ್ನ, ಹೋಗಿ ವಾಪಸ್ ಅಂತ ಕಳಿಸ್ಬಿಡ್ತಾನೆ. ನಾವು ಕಣ್ ತೆಗೆದ್ರೆ ಮಾತ್ರ ಕಾಣುತ್ತೆ, ಅಲ್ಲೂ ಪರದೆ ತೆರ್ಕೊಂಡ್ರೆ ಮಾತ್ರ ಕಾಣುತ್ತೆ. ಅಲ್ಲಿ ಪರದೆ ಮುಚ್ಚಿದ್ರು ಕಾಣಲ್ಲ, ಇಲ್ಲಿ ಕಣ್ಣು ಮುಚ್ಚಿದ್ರು ಕಾಣಲ್ಲ. ಅದು ತೆರ್ಕೊಳ್ಬೇಕು, ಇದು ಕಣ್ಣು ಬಿಡಬೇಕು. ಹಾಗಿದ್ರೆ ಮಾತ್ರ ಒಂದು ದೃಶ್ಯವನ್ನ ನಾವು ಆಸ್ವಾದಿಸ್ಲಿಕ್ಕಾಗತ್ತೆ. ಹಾಗೆ ಧ್ಯಾನ ಮಾಡುವಾಗ 2 ತರದ ಪರದೆಗಳಿವೆ. ಒಂದು ಜೀವನಿಗೆ ಆವರಿಸಿದ ಪರದೆ, ಇನ್ನೊಂದು ಪರಮಾತ್ಮನಿಗೆ ಆವರಿಸಿದ ಪರದೆ. ಜೀವನಿಗೆ ಆವರಿಸಿದ ಪರದೆಯನ್ನ ಅವನು ಅಪರೋಕ್ಷ ಜ್ಞಾನ ಮಾಡುವಾಗ ಆತ್ಮ ಸಾಕ್ಷಾತ್ಕಾರದಿಂದ ಕಳ್ಕೊಳ್ತಾನೆ. ಆದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆಗದೆ ಇದ್ರೆ ಅಲ್ಲಿಯ ಪರದೆ ತೆರ್ಕೊಳ್ಳಿಲ್ಲ ಅಂದ್ರೆ ಇವನಿಗೆ ತೆರ್ಕೊಂಡಿದ್ರು ಕೂಡ ಇವನಿಗೆ ಅದು ತಿಳಿಯುವ ಮುಂಚೆಯೇ ಆ ಬೆಳಕಿನ ಮಧ್ಯದಲ್ಲಿ ನಾನೇ ಎಲ್ಲ ಅಂತ ಅನ್ನಿಸಿ ಅವನು ತಪ್ಪಿ ಹೋದ ಅಂದ್ರೆ ವಾಪಸ್ ನನಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಳ್ತಾನೆ. ವಸ್ತುತಃ ಅದು ಪರದೆ ತೆಗಿಬೇಕು. ಇದಕ್ಕೆ ಶಾಸ್ತ್ರದಲ್ಲಿ ಜೀವಾಚ್ಛಾದಿಕ, ಪರಮಾಚ್ಛಾದಿಕ ಅಂತ 2 ಹೆಸರಿದೆ. ಈ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅನ್ನುವ 2 ಪರದೆಗಳನ್ನ ಕಳಚುವ ಸ್ಥಿತಿಗೆ ಹೋಗಬೇಕು ಅಂತಂದ್ರೆ ನಿರಂತರ ಶಾಸ್ತ್ರಾರ್ಥ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದರಿಂದ ಮಾತ್ರ ಬುದ್ಧಿ ನಿಶಿತವಾಗಿ ಈ ತರದ ಸ್ವಲ್ಪ ಎಡವಟ್ಟಾದಾಗ್ಲೂ ಅವನಿಗೆ ಎಚ್ಚರಿಕೆ ಆಗತ್ತೆ. ಒಂದು ವೇಳೆ ಮಿಥ್ಯಾಜ್ಞಾನ ಬಂದು ಬಿಟ್ರೆ ಎಲ್ಲ ಸರ್ವಸ್ವ ನಾನೇ ಅಂತ ಅಂದುಕೊಂಡು ಪುರುಷಾರ್ಥಗಳನ್ನೆಲ್ಲ ಕಳ್ಕೊಳ್ತಾನೆ, ನರಕಾದ್ಯನರ್ಥಕ್ಕೆ ಗುರಿಯಾಗ್ತಾನೆ. ಆದ್ರಿಂದಾಗಿ ನಾತಃ ಪರತರೋ ಲೋಕೆ ಪುಂಸಸ್ವಾರ್ಥೌ ವ್ಯತಿಕ್ರಮ ಯದ್ಯಸ್ತ್ಯನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸವ್ಯತಿಕ್ರಮಾತ್. ಜ್ಞಾನಭ್ರಂಶಕ್ಕಿಂತ ಹೆಚ್ಚಿನದಾದ ದೋಷ ಮತ್ತೊಂದಿಲ್ಲ. ಅಂದ್ರೆ ತನಗೆ ತಿಳ್ಕೊಳ್ಬೇಕಾದ ವಿಷಯವೇ ಅರ್ಥ ಆಗದೆ ಏನ್ ಹೇಳಿದ್ರು ಏನೋ ಮಂಕಾಗಿರುತ್ತೆ ಮಂಡೆ, ಅರ್ಥನೇ ಆಗಲ್ಲ ಅದ್ ಏನ್ ಹೇಳ್ತಾರೆ. ಹೌದಾ, ಹಾಗಂದ್ರೇನು, ಇದೇನು, ಅದ್ಯಾಕೆ, ಅದೆಲ್ ಬಂತು, ಯಾಕೆ ಅದನ್ನೇ ಹೇಳ್ಬೇಕು, ಏನೋ ಹೇಳ್ತಾರಪ್ಪ, ಬೌನ್ಸ್ ಹೊಡಿತಾ ಇದೆ, ತಲೆ ಮೇಲೆನೆ ಹೋಗ್ತಾ ಇದೆ ಬಾಲ್,
ಸೀದಾ ಗೋಡೆಗೆ ಹೋಗಿ ವಾಪಸ್ ಬರ್ತಾ ಇದೆ, ಅರ್ಥನೇ ಆಗ್ತಿಲ್ಲ ಅಂತ ಅನ್ಸುತ್ತಲ್ಲ. ಅದು ಕೆಲವೊಂದು ಸರ್ತಿ ನಮಗೆ ಆ ವಿಷಯದ ತೀವ್ರತೆ ಮತ್ತು ನಮ್ಮಲ್ಲಿರುವ ಪುಣ್ಯದ ಹ್ರಾಸದಿಂದ ಜ್ಞಾನವನ್ನ ನಾವು ಕೆಲವೊಂದ್ ಸರ್ತಿ ಅದು ಕೊಡ್ಲಿಕ್ಕೆ ಬಂದಾಗ ಅದನ್ನ ತಿರಸ್ಕಾರ ಮಾಡ್ತೇವಲ್ವಾ, ಆ ಜ್ಞಾನ ಬಂದಾಗ ಅದನ್ನ ಅಪಮಾನ ಮಾಡ್ತೇವಲ್ವಾ, ಆದ್ರಿಂದ ಅದು ಮತ್ಯಾವತ್ತೂ ನಮ್ಗೆ ಅರ್ಥ ಆಗದಾಗೆ ತಲೆ ಮೇಲೆನೆ ಬೌಂಡ್ರಿ ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಯಾವಾಗ ಅದು ಸ್ವಲ್ಪ ಆದ್ರೂ ಅರ್ಥ ಆಗ್ಲಿ ಅಂತ ಅದಕ್ಕೆ ಶರಣಾದ್ರೆ ಮಾತ್ರ, ನಂಗ್ ಸಂಸ್ಕೃತ ಬರುತ್ತೆ, ನಂಗೆ ಅರ್ಥ ಆಗದೆ ಇದ್ದ ವಿಷಯ ಏನಿದೆ, ನಾನು ಕಲ್ತಷ್ಟು ಯಾರು ಕಲ್ತಿಲ್ಲ, ನಾನು ಉಪ್ಪು ತಿಂದಷ್ಟು ನೀವು ಅನ್ನ ತಿಂದಿಲ್ಲ ಅಂತೆಲ್ಲ ಬೊಬ್ಬೆ ಹೊಡ್ಕೊಂಡು ಉಪ್ಪು ತಿನ್ನುವುದೇ ಸಾಧನೆ. ಉಪ್ಪು ಕುಡ್ದವ ಆಮೇಲೆ ನೀರು ಕುಡಿಲೇಬೇಕು ಅಂತ ದುಸ್ಥಿತಿಗೆ ಬರ್ತಾನೆ ಹೊರತು ಅವನೇನ್ ಸಾಧನೆ ಮಾಡಿದಾಗ ಆಗುದಿಲ್ಲ. ಆದ್ರಿಂದಾಗಿ ಲೋಕದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡುವಾಗ ತನ್ನಿಂದ ತಾನೇ ಒಳ್ಳೆಯ ಸಂಪತ್ತು ಸಾಹಿತ್ಯ ಎಲ್ಲ ಸಿಕ್ಕೇ ಬಿಡುತ್ತೆ. ಆದ್ರೆ ಜ್ಞಾನ ಮಾತ್ರ ಸಿಗದೆ ಬಹಳ ಪ್ರಸಿದ್ಧಿ ಬಂದಿದೆ ಅನ್ನುವ ಕಾರಣಕ್ಕೆ ನಾನು ತುಂಬಾ ಪುಣ್ಯವಂತ ಅಂತ ಭಾವಿಸಿ ಅನರ್ಥ ಅನುಭವಿಸ್ತಾನೆ. ಅಂದಾಗಿ ನಾವು ದೇವರ ಹತ್ರ ಏನ್ ಕೇಳ್ಕೊಳ್ಬೇಕು ಅಂದ್ರೆ, ಜ್ಞಾನ ನಾಶ ಆಗದ ಹಾಗೆ ನೋಡಪ್ಪ. ನಮ್ಗೆ ಇನ್ನೇನು ಕಮ್ಮಿ ಆದ್ರೂ ನಾಲ್ಕು ತುತ್ತು ಕಮ್ಮಿ ಆದ್ರೂ ತೊಂದ್ರೆ ಇಲ್ಲ, ಜ್ಞಾನ ಕಮ್ಮಿ ಆಗ್ಬಾರ್ದು. ಜ್ಞಾನ ಜಾಸ್ತಿ ಆದ್ರೆ ತನ್ನಿಂದ ತಾನೇ ಉಳಿದ ಎಲ್ಲವೂ ಕೂಡ ಅನುಗ್ರಹವಾಗಿ ಬರ್ತಾ ಇರುತ್ತೆ. ಆದ್ದರಿಂದ ಮನುಷ್ಯರಿಗೆ ಇಂದ್ರಿಯ ವಿಷಯಕವಾದ ನಿರಂತರ ಆಲೋಚನೆಗಳು ಮತ್ತೆ ಮತ್ತೆ ಬರ್ತಾ ಇದ್ರೆ ಇದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಪುರುಷಾರ್ಥಗಳನ್ನ ಕೊಡಲಿಯಿಂದ ಕತ್ತರಿಸಿದ ಹಾಗೆ ದೂರಕ್ಕೆ ತಳ್ತಾ ಇರುತ್ತೆ, ಮೋಕ್ಷಕ್ಕೆ ವಿರೋಧಿಯಾಗಿದೆ. ಅದಕ್ಕೆ ವಿಷಯ ಪದಾರ್ಥಗಳಿಂದ ಚಿಂತನೆಗೆ ಮನಸ್ಸು ಜಾರದಂತೆ, ಜ್ಞಾನದ ದಾರಿಗೆ ತಡೆಗೋಡೆ ಕಟ್ಟದಂತೆ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ಬೇಕು. ಎಷ್ಟೇ ಶಾಸ್ತ್ರ ಓದಿದ್ರು ದುರ್ಜನರ ಸಹವಾಸ ಇದ್ದದ್ರಿಂದ ಅವನಿಗೆ ಓದಿದ ಒಳ್ಳೆಯ ವಿಷಯಗಳು ಕೂಡ ಅನುಭವಕ್ಕೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಮಿಥ್ಯಾಜ್ಞಾನ ಅನ್ನೋದು ಎಲ್ಲದರ ವಿಘಾತವನ್ನು ಉಂಟು ಮಾಡಿ ಅವನ ಬದುಕು ಅತ್ಯಂತ ದುರ್ಭರವಾಗುವಂತೆ ಮಾಡುತ್ತೆ. ಧರ್ಮ ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು. ಧರ್ಮ ಗಟ್ಟಿ ಇದ್ರೆ ಉಳಿದ ಎಲ್ಲ ಕ್ರಿಯೆಗಳು ಕೂಡ ಚೆನ್ನಾಗಾಗುತ್ತೆ. ಧರ್ಮವೇ ಹಾಳಾಯ್ತು ಅಂದ್ರೆ ಎಲ್ಲ ಕ್ರಿಯೆಗಳು ಕೂಡ ಹಾಳಾಗಿ ಹೋಗುತ್ತೆ. ನಮಗೆ ಹೇಳ್ಕೊಳ್ಳಿಕ್ಕೆ ನಾನು ಧರ್ಮಿಷ್ಠ ಅಂತ ಎಲ್ರಿಗೂ ಅನ್ನಿಸ್ತಿರುತ್ತೆ, ಆದ್ರೆ ಅದರ ಪರಿಣಾಮ ಏನು ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಮನೋ ಮಾತ್ರಮಿದಂ ವಿಶ್ವಂ ಯಥಾ ಸ್ವಪ್ನೇ ಮನ ಕ್ರಿಯಾ ಚ ವಾಸನ ಮಾತ್ರಂ ಸಾನಿಹಾಯಾಂ ಪ್ರಲೀಯತೆ. ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ, ಇದು ಪರಮಾತ್ಮನಿಂದಲೇ ನಿರ್ಮಾಣಗೊಂಡಿದೆ ಅಂತ ತಿಳ್ಕೊಳ್ಬೇಕು. ಕೆಲವೊಂದು ಸರ್ತಿ ಅದು ಅಶಾಶ್ವತ ಅನ್ನೋದನ್ನ ತಿಳಿಯದೆ ಇದೇ ಸತ್ಯ ಅಂತ ಭಾವಿಸಿ ಇದರ ಖುಷಿಗೋಸ್ಕರ ಯಾರಾದ್ರೂ ಹಾರಾಡ್ತಾನೆ ಅಂತಂದ್ರೆ ಅವನು ತನ್ನನ್ನೇ ತಾನು ನಾಶ ಮಾಡಿಕೊಂಡಂತಹ ದುಸ್ಥಿತಿಗೆ ಬರ್ತಾನೆ ಅಂತ ಹೀಗೆ ಅನೇಕ ವಿಷಯವಾದ ಚಿಂತನೆಗಳನ್ನ ಅವನಿಗೆ ಉಪದೇಶ ಮಾಡ್ತಾನೆ. ಮುಕ್ತ ನಿಯಾಮಕನಾದ ಪರಮಾತ್ಮ ಜೀವನಲ್ಲಿ ಅವನಿಗೆ ಬೇಕಾದ ಸುಷುಪ್ತಿಯನ್ನು ಉಂಟು ಮಾಡ್ತಾನೆ. ಆದ್ರೆ ದೇವರಿಗೆ ಯಾವತ್ತೂ ನಿದ್ದೆ ಇಲ್ಲ, ಸುಷುಪ್ತಿ ಇಲ್ಲ, ಅವನಿಗೆ ಮೂರ್ಛೆ ಇಲ್ಲ, ಅವನು ಎಚ್ಚರ ಆಗುವುದು ಅಂತಿಲ್ಲ. ಅಲ್ಲ ರೀ, ದೇವರಿಗೆ ಎಚ್ಚರ ಆಗಲ್ವಾ ಅಂದ್ರೆ? ನಿದ್ದೆ ಮಾಡುವವನಿಗೆ ಎಚ್ಚರ ಆಗ್ಬೇಕು, ಅವನಿಗೆ ನಿದ್ದೆನೇ ಇಲ್ಲ ಅಂದ್ಮೇಲೆ ಎಚ್ಚರ ಎಲ್ಲಿಂದ? ಅಂದಾಗಿ ನಿರಂತರ ಜಾಗೃತ ಅವಸ್ಥೆಯಲ್ಲಿ ಇರುವವನಾದ್ರಿಂದಾಗಿ ಪ್ರತ್ಯೇಕವಾಗಿ ಜಾಗೃತ ಆಗುವ ಒಂದು ಕಾಲ ಅಂತ ಪ್ರತ್ಯೇಕ ಇಲ್ಲ. ಅವನಿಗೆ ಸ್ವಪ್ನ ಇಲ್ಲ, ಜೀವನ್ಮುಕ್ತಿ ಇಲ್ಲ, ಪ್ರಳಯ ಇಲ್ಲ, ಮನೋನಿಗ್ರಹ ಮಾಡಿಕೊಳ್ಬೇಕು ಅಂತನ್ನುವ ಒದ್ದಾಟ ಇಲ್ಲ. ಇದೆಲ್ಲ ಇಲ್ಲದೆ ಆನಂದಪೂರ್ಣನಾಗಿದ್ದಾನೆ ಅಂತ ಯಾರು ದೇವರನ್ನು ಚಿಂತಿಸ್ತಾನೋ ಅಂಥವನಿಗೆ ಭಗವಂತ ತಾನೇ ಓಡೋಡಿ ಬಂದು ಒಲಿತಾನೆ. ಹೀಗೆ ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ, ಅಹಂಕಾರ ಇವುಗಳಿಂದ ಜೀವ ಆವರಿಸಿಕೊಂಡು ನಿಂತು ಬಿಟ್ಟಿದೆ. ಈ ತರದ ಮಿತಿಯುಳ್ಳ ಇಂದ್ರಿಯಗಳನ್ನ, ಈ ಕ್ಷೇತ್ರವನ್ನ ಕ್ಷೇತ್ರಂ ಕ್ಷೇತ್ರಜ್ಞ ಏವಚ ಅಂತ ತಾನು ಮತ್ತು ಕ್ಷೇತ್ರಜ್ಞ. ಕ್ಷೇತ್ರ ಅಂದ್ರೆ ನನ್ನ ಶರೀರ, ಕ್ಷೇತ್ರಜ್ಞ ಅಂದ್ರೆ ಈ ಶರೀರದಲ್ಲಿ ಇದ್ದು ಅದನ್ನು ತಿಳ್ಕೊಂಡವ. ನಾನು ಕ್ಷೇತ್ರಜ್ಞ ಅಲ್ಲ, ನಾನು ಕ್ಷೇತ್ರಸ್ಥ. ನಾನು ಕ್ಷೇತ್ರದಲ್ಲಿ ಇದ್ದೇನಷ್ಟೇ. ಆದ್ರೆ ಕ್ಷೇತ್ರದಲ್ಲಿ ಒಳಗೆ ಏನೇನಿದೆ, ಡಾಕ್ಟರ್ ಎಲ್ಲ ಏನೋ ಒಂದಿಷ್ಟು ಏನು ಸ್ಕ್ಯಾನ್ ಮಾಡಿ ಎಲ್ಲ ತೋರಿಸಿದ್ರು ಎಲ್ಲ ಬ್ಲರ್ ಕಾಣ್ತಾ ಇರ್ತದೆ, ಏನೋ ಅರ್ಥ ಆಗಲ್ಲ. ಏನೋ ಚಿತ್ರ ತರ ತೋರಿಸಿರ್ತಾರೆ. ನಮ್ಮ ತಲೆಯನ್ನು ತೆಗೆದ್ರೆ ಅದ್ರಲ್ಲಿ ಬುದ್ಧಿ ಎಲ್ಲಿದೆ, ನೆನಪೆಲ್ಲಿದೆ, ಯಾವುದು ಗೊತ್ತಾಗಲ್ಲ. ಏನೋ ಒಂದಿಷ್ಟು ಕಲ್ ತರ ಕಪ್ಪು ಬೆಳಕು ಇರುವ ಚಿತ್ರದ ಕಾಣುತ್ತಷ್ಟೇ. ಆದ್ರೆ ನಮ್ಮೊಳಗೆ ಏನಿದೆ ಅಂತ ಗೊತ್ತಿಲ್ಲದಿದ್ರು ನನಗೆ ಎಲ್ಲ ಗೊತ್ತು ಅಂತ ನಾವು ತಲೆ ಅಲ್ಲಾಡಿಸ್ತಾ ಇರ್ತೇವೆ. ಕೆಲವೊಮ್ಮೆ ತಲೆ ಅಲ್ಲಾಡಿಸ್ತಾ ಇರೋದು ಯಾಕೆ ಅಲ್ಲಾಡಿಸ್ತಾ ಇದ್ದೇವೆ ಅಂತಾನೂ ಗೊತ್ತಿಲ್ಲ, ಸುಮ್ನೆ ಅಲ್ಲಾಡಿಸ್ತಾ ಇರೋದು. ಎಲ್ರು ಹೇಳ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಅಯ್ಯೋ ನಮ್ಗೆ ಅದು ಗೊತ್ತಾಯ್ತು, ನಾವು ಅದು ಅಯ್ಯೋ ನಮ್ಗೆ ತುಂಬಾ ಅರ್ಥ ಆಗ್ತಿದೆ ಅಂತ ಅದು ಅಲ್ಲಾಡಿಸಿ ಉದುರು ಹೋಗ್ತಾ ಇರುತ್ತೆ ತಲೆಯಲ್ಲಿ ಇದ್ದಿದ್ದೆಲ್ಲ. ಆದ್ರಿಂದಾಗಿ ದೇವರನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸ್ಬೇಕು ಹೊರತು ತಲೆಯಲ್ಲಿದೆ ಅಂತ ಅಹಂಕಾರ ಬರಬಾರದು. ಜ್ಞಾನ
ಇದು ಅತ್ಯಂತ ನಾವು ಪ್ರೀತಿಸಬೇಕಾದ ವಸ್ತು. ಅದರಿಂದ ಮಾತ್ರ ನಾವು ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ. ಬರೀ ಜ್ಞಾನ ಬಂದ್ರೂ ಉಪಯೋಗ ಇಲ್ಲ. ಜ್ಞಾನದಿಂದ ಅವನಲ್ಲಿ ಶರಣಾಗತಿ ಉಂಟಾಗಿ ಭಕ್ತಿ ಬರಬೇಕು. ನೀನು ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಅಂತ ದೇವರನ್ನ ಪ್ರೀತಿಸುವಷ್ಟು ಒಬ್ಬನಿಗೆ ನಿರಂತರ ಎಚ್ಚರಿಕೆ ಬಂತು ಅಂತಂದ್ರೆ ಅವನು ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ಅಭಿವ್ಯಕ್ತಿಗೊಳ್ತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತಷ್ಟು ಸಂಗತಿಯನ್ನು ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಹ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸುಖಿನಃ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ. 9 ಗಂಟೆಗೆ ಭಜನೆ ಇರುತ್ತೆ, ಎಲ್ಲರೂ ಬನ್ನಿ. ಸ್ವಾಗತ.